ನನ್ನ ಅಮ್ಮನವರು ನನ್ನ ಮನೆಯಿಂದ ಹೋಗಿದ್ದಕ್ಕೆ ಇದೆಲ್ಲ ನಡೆದಿರೋದು. ನನ್ನ ಕುಲದೈವ ಮನೆಯಿಂದ ಹೊರಗಡೆ ಹೋಗಿ ಕಳ್ಳರ ಪಾಲಾಗಿದ್ದಕ್ಕೆ ಇಷ್ಟೊಂದು ಘಟನೆಗಳು ನಡೀತಿರೋದು ಕಣೋ. ನನ್ನ ನಂತರ ಅಮ್ಮನವ್ರಿಗೆ ನೀನೇ ಕಾವಲು ಅಂತ ಅನ್ಕೊಂಡಿದ್ನಲ್ಲೇ ಪಾಪಿ. ಎಂತ ಕೆಲ್ಸ ಮಾಡ್ಬಿಟ್ಯೆ, ಇಂಥ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ವೇ? ಅನ್ಕೊಂಡಿರ್ಲಿಲ್ವೇ? ವೇದ, ಅಮ್ಮ ಅಮ್ಮ, ನೀವಿಬ್ರು ಹತ್ರ ಬರಬೇಡಿ. ಏಯ್, ನಿಮ್ಮಿಂದಾನೆ ನನ್ನ ಹೆಂಡತಿಗೆ ಇಂಥ ಸ್ಥಿತಿ ಬಂದಿರೋದು. ನಿಮ್ಮ ನೆರಳು ಕೂಡ ನನ್ನ ಹೆಂಡತಿ ಮೇಲೆ ಬೀಳಬಾರ್ದು. ನಿನ್ನ ನಾವು ಎಷ್ಟು ನಂಬ್ಕೊಂಡಿದ್ವಲ್ಲೋ, ಕೊನೆಗೆ ನೀನು ಕೂಡ ನಿನ್ನ ಹೆಂಡತಿ ಜೊತೆ ಸೇರ್ಕೊಂಡು ನಮ್ಮಿಬ್ಬರಿಗೂ ಇಂಥ ಮೋಸ ಮಾಡ್ತೀಯ. ಅಪ್ಪ, ನಡೆದಿದ್ದೆಲ್ಲ ನಿಮಗೆ ಹೇಳಬೇಕು ಅಂತ ನಾವು. ಇನ್ನೇನು ಮಾತಾಡಬೇಡ, ಬಾಯಿ ಮುಚ್ಕೊಂಡು ಸುಮ್ಮನಿರಿ. ಮಾವ, ಮೊದಲು ಅತ್ತೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಅಗತ್ಯ ಇಲ್ಲಮ್ಮ. ಕೃಷ್ಣ, ಅಪ್ಪ ಬಾ, ಅಮ್ಮನ್ನ ಬೆಡ್ರೂಮಲ್ಲಿ ಮಲಗಿಸೋಣ. ಬಾ. ಸರಿನಪ್ಪ. ಬಾ ಕೃಷ್ಣ. ಅಮ್ಮ, ನಿಧಾನಕ್ಕೆ ಕರ್ಕೊಂಡು ಬನ್ನಿ. ಈ ಟ್ಯಾಬ್ಲೆಟ್ ಹಾಕೋ ವೇದ. ಅಪ್ಪ, ಡಾಕ್ಟರ್ಗೆ ಫೋನ್ ಮಾಡ್ಲಾ? ಏನು ಅಗತ್ಯ ಇಲ್ಲ ಕಣೋ. ಟ್ಯಾಬ್ಲೆಟ್ ತೊಗೊಂಡಿದ್ದಾಳಲ್ವಾ, ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತಾಳೆ. ವೇದ ರೆಸ್ಟ್ ತಗೋಬೇಕು. ನೀವೆಲ್ಲರೂ ಹೊರಗಡೆ ಹೋಗಿ. ಇಷ್ಟು ಕಾಲ ನನ್ನ ಕುಟುಂಬಕ್ಕೋಸ್ಕರ ನಾನು ಮಾಡಿದ ತ್ಯಾಗ ಎಲ್ಲ ವ್ಯರ್ಥ ಆಗೋಯ್ತು. ಕೊನೆಗೆ ನನ್ನ ಅತ್ತೆ ಮುಂದೆ ನಂಬಿಕೆ ದ್ರೋಹಿ ಆಗ್ಬಿಟ್ನಲ್ಲ. ಎಲ್ಲ ನನ್ನ ಕರ್ಮ. ಸಮಾಧಾನ ಮಾಡ್ಕೋ ಅವನಿ. ಎಲ್ಲ ನನ್ನ ಕರ್ಮ. ಅವನಿ, ಅಳ್ಬೇಡ ಅವನಿ, ಸ್ವಲ್ಪ ಸಮಾಧಾನ ಮಾಡ್ಕೋ. ಏನಾಯ್ತು? ಯಾಕೆ ಹೀಗಿದೆಯಾ? ನಾನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗದೆ ಇದ್ದಿದ್ರೆ ಅವನಿ ತುಂಬ ತೊಂದರೆಗೆ ಸಿಕ್ಕಾಕೋತಿದ್ಲು ರೀ. ಏನು ನಡೀತು? ಅವನಿ ಸಿರಿಪುರಕ್ಕೆ ವಿಗ್ರಹ ಹುಡ್ಕೋದಕ್ಕೆ ಹೋಗಿ ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ವಿಗ್ರಹ ಯಾರಿಗೆ ಕೊಟ್ಟೆ? ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನಿಜವಾದ ವಿಗ್ರಹನ ಹೊರಗಡೆ ತಗೊಂಡು ಹೋಗಿ ಡೂಪ್ಲಿಕೇಟ್ ವಿಗ್ರಹನ ಇಟ್ಟಿದ್ದು ನಾನು. ಸೌಮ್ಯ ಬಗ್ಗೆ ಯೋಚನೆ ಮಾಡಿ ಅವನಿ ಅಂತ ನಿರ್ಧಾರ ತಗೊಂಡ್ಲು. ಅವನಿಗೆ ಗೊತ್ತಿಲ್ಲದೇನೆ ಆ ವಿಗ್ರಹನ ಯಾರು ಬದಲಾಯಿಸಿದ್ರೋ ಏನೋ. ಆ ನಿಹಾರಿಕಾನೇ ಏನೋ ಮಾಯ ಮಾಡಿರ್ತಾಳೆ ರೀ. ಅವಳಿಂದಾನೇ ಅವನಿಗೆ ಇಷ್ಟು ಕಷ್ಟಗಳು. ಆ ಪೀಡೆ ಯಾವಾಗ ದೂರ ಆಗುತ್ತೋ ಏನೋ. ಅವನಿ ಮೊದಲಿಂದಾನು ನಮ್ಮ ಕುಟುಂಬಕ್ಕೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ತ್ಯಾಗ ಮಾಡ್ತಾನೆ ಇದ್ದಾಳೆ. ಆದರೂ ಸರಿ, ದೇವರಿಗೆ ಅವನಿ ಮೇಲೆ ದಯೆನೇ ಬರಲಿಲ್ಲ. ಪಾಪ ಶ್ರೀಕರ್ ಅವನಿ ಜೀವನದಲ್ಲಿ ಸಂತೋಷನೇ ಇಲ್ಲದೆ ಇರೋ ಹಾಗಾಗಿದೆ. ನನ್ನ ತಂಗಿ ಎಲ್ಲ ಹೆಣ್ಮಕ್ಳ ಹಾಗಲ್ಲ ರೀ. ಅವಳ ಸ್ವಾರ್ಥನ ಅವಳು ನೋಡ್ಕೊಳ್ಳಲ್ಲ. ಅವಳ ಸ್ಥಾನದಲ್ಲಿ ಮತ್ತೊಬ್ಬರು ಇದ್ದಿದ್ರೆ ಇಷ್ಟೊತ್ತಿಗೆ ಬೇರೆ ಸಂಸಾರನೇ ಮಾಡ್ತಿದ್ರು. ಅವನಿಗೆ ಬೇರೆ ಸಂಸಾರ ಮಾಡಬೇಕು ಅನ್ನೋ ಆಲೋಚನೆ ಕನಸಲ್ಲೂ ಬರಲ್ಲ. ಸುಳ್ಳು ಜಾತಕದಿಂದ ಆ ನಿಹಾರಿಕಾ ಆ ಮನೇಲಿ ಇಷ್ಟು ದಿನ ಹೇಗಿರೋದಕ್ಕಾಗ್ತಿದ್ಯೋ
ನನಗೆ ಅರ್ಥನೇ ಆಗ್ತಿಲ್ಲ ರೀ. ಹೌದು ಸುಜಾತ, ಅಮ್ಮನವರು ಯಾವತ್ತೋ ಒಂದಿನ ನಿಹಾರಿಕಾನ ಹೊರಗಡೆ ಹಾಕ್ತಾಳೆ ಅಂತ ಅವನಿ ಯಾವಾಗಲೂ ಹೇಳ್ತಾ ಇರ್ತಿದ್ಲು. ಈಗ ಅಮ್ಮನವರೇ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ. ಒಂದೊಂದ್ಸಲ ಒಳ್ಳೇದ್ರ ಮೇಲೆ ಕೆಟ್ಟದ್ ವಿಜಯ ಸಾಧಿಸುತ್ತೆ ಅಂದ್ರೆ ಇದೆ. ಆದರೆ ಅವನಿ ಯಾವಾಗಲೂ ನಂಬೋ ಸಿದ್ಧಾಂತ ಏನು ಅಂದರೆ ಯಾವತ್ತಿಗಾದರೂ ಕೆಟ್ಟದ್ರ ಮೇಲೆ ಒಳ್ಳೇದು ಗೆದ್ದೇ ಗೆಲ್ಲುತ್ತೆ ಅಂತ. ಏನೇ ಆದರೂ ನಿನ್ನ ಮೇಲೆ ಆರೋಪ ಹಾಕ್ಕೊಂಡು ಅವನಿನ ಕಾಪಾಡಿ ಒಳ್ಳೆ ಕೆಲಸ ಮಾಡಿದೆ. ನಮ್ಮ ಮಗಳಿಗೋಸ್ಕರ ತುಂಬ ರಿಸ್ಕ್ ತಗೊಂಡ್ಲು. ಅಂಥದ್ರಲ್ಲಿ ಅವನಿನ ನಾನು ಕಾಪಾಡ್ಕೊಳಲ್ವಾ? ಆದರೆ ನಿಜ ಬಯಲಾದರೆ ಅವನಿಗೆ ತೊಂದರೆ ಆಗುತ್ತೆ. ಅಂಥ ಪರಿಸ್ಥಿತಿ ಬರದ ಹಾಗೆ ನೋಡ್ಕೋಬೇಕು. ಒಟ್ನಲ್ಲಿ ನೀನು ಸರಿಯಾದ ಸಮಯ ನೋಡಿ ಅವನಿನ ಕರೆಕ್ಟ್ ಆಗಿ ಅತ್ತೆ ಮುಂದೆ ಸಿಕ್ಕಾಕ್ಸಿದ್ಯಾ. ನೀನ್ ತುಂಬಾ ಗ್ರೇಟ್ ನಿಹಾರಿಕಾ. ಹೌದು ನಿಹಾರಿಕಾ, ನಿನಗೆ ಸನ್ಮಾನ ಮಾಡಬೇಕು. ಯಾಕಂದ್ರೆ ಅವನಿ ಅಲ್ಲಲ್ಲೇ ತಪ್ಪಿಸ್ಕೋಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದ್ಲು, ಆದ್ರೂ ಸರಿ ಹಿಡ್ಕೊಟ್ಟೆ. ಒಂದ್ ಕಡೆಯಿಂದ ಸುಜಾತ, ಇನ್ನೊಂದ್ ಕಡೆಯಿಂದ ಶ್ರೀಕರು ಅವನಿನ ಕಾಪಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ರು. ಆದ್ರೆ ಕೊನೆಗೆ ಕಳ್ಳಿ ಸಿಕ್ಕಾಕೊಂಡ್ಲು. ನನ್ನ ಅನುಮಾನ ಏನು ಅಂದ್ರೆ, ಈ ವಿಷಯ ಎಲ್ಲ ನಿನಗೆ ನಿನ್ನೆ ದೇವ್ರ ಮನೇಲಿ ಗೊತ್ತಾಯ್ತಾ, ಇಲ್ಲ ಅಂದ್ರೆ ಮೊದ್ಲಿಂದನೂ ಎಲ್ಲ ಗೊತ್ತಿತ್ತಾ? ಮೊದ್ಲೇನೆ ಗೊತ್ತಿದ್ರೆ ನಿಮ್ ಹತ್ರ ಶೇರ್ ಮಾಡ್ಕೊಳ್ದೆ ಇರ್ತಿದ್ನ ಭಾವನವ್ರೆ. ಇಲ್ಲ ಇಲ್ಲ, ನಮಗ್ ಗೊತ್ತಾಗ್ದಾಗೆ ನೀವಿಬ್ರು ಏನೋ ನಡೆಸ್ತಾ ಇದ್ದೀರಾ ಅನ್ನಿಸ್ತಿದೆ. ಅಣ್ಣ, ನನ್ನ ಹೆಂಡ್ತಿನೂ ನನ್ನ ಅನುಮಾನ ಪಟ್ರೆ ನಿನ್ ಕಣ್ಣು ಹೋಗುತ್ತೆ ಅಣ್ಣ. ಏನಾದ್ರೂ ಆಗ್ಲಿ, ನಮ್ ಪ್ರತಿಸ್ಪರ್ಧಿ ನಮ್ ಮುಂದೆ ಸೋತೋದ್ಲು. ಅವನಿ ಮಾಡಿರೋ ಕೆಲ್ಸಕ್ಕೆ ಅತ್ತೆ ತುಂಬಾ ಅಪ್ಸೆಟ್ ಆಗಿ ಹೋಗಿ ಶಾಕ್ ಅಲ್ಲಿದ್ದಾರೆ ಇವಾಗ. ಅವನಿನ ಪೂರ್ತಿಯಾಗಿ ಸೋಲಿಸ್ಬೇಕು ಅಂದ್ರೆ ಅವನಿನ ನಾವು ಮನೆಯಿಂದ ಹೊರಗಡೆ ಹಾಕ್ಬೇಕು. ಹೌದೌದು, ಅಮ್ಮ ಹೊಡೆದಿರೋ ಏಟ್ನ ಆ ಅವನಿ ಸುಜಾತ ಈಸಿಯಾಗಿ ಮರ್ತ್ಬಿಡ್ತಾರೆ. ಅಮ್ಮ ಕೂಡ 2 ದಿನ ಆದ್ಮೇಲೆ ಅವ್ರನ್ನ ಕ್ಷಮಿಸಿ ಸುಮ್ಮನೆ ಆಗೋ ಚಾನ್ಸಸ್ಸು ಇದೆ. ಅಲ್ಲಿವರೆಗೂ ನಾವು ಬರಕ್ಕೆ ಬಿಡಬಾರ್ದು. ಈ ವಿಷಯದಲ್ಲಿ ಮಾತ್ರ ಅಮ್ಮ ಕ್ಷಮಿಸಲ್ಲ ಕಣೋ. ಹೇಳಕ್ಕಾಗಲ್ಲ ಭಾವನವ್ರೆ, ಮಗು ಸೆಂಟಿಮೆಂಟನ್ನ ಅಡ್ಡ ಇಟ್ಕೊಂಡು ಏನಾದ್ರೂ ಮಾಡುವಂತ ಸಮರ್ಥರವರು. ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮನ್ನ ಅವನಿ ಯಾವತ್ತೂ ಸುಮ್ಮನೆ ಬಿಟ್ಟಿಲ್ಲ. ಅಂಥದ್ರಲ್ಲಿ ಮನೆ ಕುಲದೈವನ ಯಾರಿಗೋ ಕೊಟ್ಟಿರೋ ಅವಳನ್ನ ನಾವ್ ಹೇಗ್ ಸುಮ್ಮನೆ ಬಿಡಕ್ಕಾಗತ್ತೆ? ಬಿಡಬಾರ್ದು ನಿಹಾರಿಕಾ. ನಾವ್ ಈ ಅವಕಾಶನ ಬಿಟ್ವಿ ಅಂದ್ರೆ ಇಂಥ ಅವಕಾಶ ಮತ್ತೆ ನಮ್ಗೆ ಬರೋದಿಲ್ಲ. ಇವತ್ತೇನಾದ್ರೂ ಒಂದು ತೀರ್ಮಾನಿಸ್ಲೇಬೇಕು. ಅವನಿನ ಶ್ರೀಕರ್ನ ಎಲ್ಲರೂ ಸೇರಿ ಮನೆಯಿಂದ ಹೊರಗಡೆ ಹಾಕ್ಬಿಡೋಣ. ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಒಂದ್ ಮಾತಿನ ಮೇಲೆ ನಿಂತಿರೋಣ. ನೀವೆಲ್ಲರೂ ನನಗ್ ಸಪೋರ್ಟ್ ಮಾಡಿ ಸಾಕು. ಆ ಕೆಲ್ಸ ಏನೋ ಅಮ್ಮನ ಕೈಯಿಂದಾನೇ ನಡೆದ್ರೆ ಚೆನ್ನಾಗಿರತ್ತಲ್ವಾ? ನನಗ್ ಹೇಳ್ದೇನೆ ಯಾಕೆ ಈ ತರ ಮಾಡಿದ್ರಿ ಅಂತ ಅತ್ತೆ ನಿಮ್ಗೆ ಏನು ಹೇಳಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ ಅಂತ ನಮ್ಮನ್ನೆಲ್ಲ ಹೊಗಳ್ತಾರೆ ಕೂಡ. ವಿಗ್ರಹ ಹೋಗಿದ್ದಕ್ಕೆ ಎಲ್ಲ ಸಮಸ್ಯೆ ಬಂದಿದೆ ಅಂತ ಅತ್ತೆ ನಮ್ಗೆ ಏನು ಅನ್ನಲ್ಲ. ನಿಹಾರಿಕಾ ಹೇಳ್ದಾಗ ಮಾಡೋದೇ ಒಳ್ಳೇದು. ಅವನಿನ ಯಾವುದೇ ಪರಿಸ್ಥಿತಿಲೂ ಕ್ಷಮಿಸಬಾರ್ದು. ಮನೆಯಿಂದ ಹೊರಗಡೆ ಹಾಕ್ಬೇಕು. ಬೇಬಿ, ನಮ್ಮ ಹೋರಾಟಕ್ಕೆ ನಾಯಕಿ ನೀನೆ. ನಿನ್ ನೆರಳಲ್ಲಿ ನಾವೆಲ್ಲರೂ ನಡೀತೀವಿ. ಹಾಗಾದ್ರೆ ಬನ್ನಿ. ಸೌಮ್ಯನ ಕಾಪಾಡೋದಕ್ಕೋಸ್ಕರ ಅಮ್ಮನವ್ರ ವಿಗ್ರಹನ ಅಡ್ಡ ಇಟ್ಕೊಳ್ದೇನೆ ನಾವು ಇನ್ನೇನಾದ್ರೂ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇವಾಗ ಅನಿಸ್ತಿದೆ. ಇಲ್ಲ ಅಂದ್ರೆ ಫಾರಿನರ್ಸ್ ಕೇಳಿದ ವಿಷಯನ ಅಪ್ಪ ಅಮ್ಮನಿಗೆ ಅವತ್ತೇ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಪರಿಸ್ಥಿತಿ ಇಷ್ಟು ದೂರ ಬರ್ತಾನೆ ಇರಲಿಲ್ಲ. ನಿಜಾನ ಹೊರಗಡೆ ಹೇಳ್ಕೊಂಡ್ರೆ ಸೌಮ್ಯ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದಿಕ್ಕೆ ಅಲ್ವಾ ಬಾವ ನಾನು ಹಾಗೆ ಮಾಡ್ಬೇಕಾಗಿ ಬಂದಿತ್ತು. ಇಲ್ಲ ಅಂದ್ರೆ ನಾನ್ ಯಾಕಂತ ನಿರ್ಧಾರ ತಗೊಂತಾ ಇದ್ದೆ. ಎಲ್ಲ ತಪ್ಪುಗಳಿಗೂ ಮೂಲ ಕಾರಣ ಅವನಿ. ಅದಕ್ಕೆ ಅವನಿಗೆ ನಮ್ಮನೆಯಲ್ಲಿರುವಂಥ ಅರ್ಹತೆ ಇಲ್ಲ. ಅವನಿ ಮಾಡಿರೋ ಪ್ರತಿ ತಪ್ಪಲ್ಲೂ ನಿನ್ನ ಸಹಾಯ ಇದೆ. ಅದಕ್ಕೆ ನಿನಗೂ ಕೂಡ ಮನೇಲಿರೋ ಅರ್ಹತೆ ಇಲ್ಲ. ನಮಗ್ ಮನೇಲಿರೋ ಅರ್ಹತೆ ಇಲ್ಲ ಅಂತ ಹೇಳೋದಕ್ಕೆ ನೀವ್ಯಾರೋ? ನಾವ್ ಯಾರ? ನೀತಿಯಿಂದ ಪ್ರಾಮಾಣಿಕತೆಯಿಂದ ಇರೋ ಈ ಮನೆ ಕುಟುಂಬದ ಸದಸ್ಯರು. ಆ ಮಾತಿಗೆ ಬಂದ್ರೆ ಮೊದಲು ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋದು ನೀನು ನಿನ್ ಹೆಂಡತಿ. ತಪ್ಪು ಮಾಡಿರೋದು ನೀವು, ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋದು ನೀವೇ. ನಾವು ಹೇಳ್ದಾಗೆ ಕೇಳಿ ಹೊರಟೋದ್ರೆ ಸ್ಮೂತಾಗಿ ಹೊರಗಡೆ ಹೋಗ್ತೀರಾ. ಅದೇ ಅತ್ತೆ ಈ ಆಟಕ್ಕೆ ಇಳಿದ್ರು ಅಂದ್ರೆ ಬೇರೆ ಬೇರೆ ಲೆವೆಲಲ್ಲಿರುತ್ತೆ. ಬಾಬಾ, ಇವಾಗ ಇವ್ರ ಜೊತೆ ಡಿಸ್ಕಷನ್ ಎಲ್ಲ ಬೇಡ. ನೀವಿನ್ ಹೊರಡಿ, ಹೊರಗಡೆ ಹೋಗಿ. ಅಕ್ಕ, ನೀವು ಇವರಿಬ್ರು ಲಗೇಜ್ನ ತಗೊಂಬನ್ನಿ.
ಏನ್ ಅಗತ್ಯ ಇಲ್ಲ ಕೃಷ್ಣ. ಇಂಥವ್ರು ಉಟ್ಟು ಬಟ್ಟೆಲೆ ಹೊರಗಡೆ ಹೋಗೋದೇ ಒಳ್ಳೇದು. ಹಾಗಾದ್ರೆ ಇನ್ಯಾಕ್ ತಡ, ಹೊರಗಡೆ ಹಾಕೋಣ ನಡೀರಿ. ಬ್ರದರ್ ಬಾರ, ಬಾರ ಬಾ. ನಡಿ. ಇಷ್ಟು ದಿನ ನಿಮ್ಮನ್ನ ಸಹಿಸ್ಕೊಂಡಿದ್ದೆ ಸಾಕು, ಇನ್ ಸಹಿಸ್ಕೊಳಕ್ ಆಗಲ್ಲ. ನಡಿ. ನಿಮ್ಮಿಂದ ನಮ್ಮೆಲ್ರಿಗೂ ನಷ್ಟ ಇದೆ, ಅದಕ್ಕೆ ನೀವು ಇರಬಾರ್ದು. ನಡಿ. ಅಪ್ಪ ಅಮ್ಮ ಏನ್ ಹೇಳ್ತಾರೋ ಅದನ್ನ ಮಾಡ್ತೀವಿ. ನಮ್ಮನ್ನ ಹೊರಗಡೆ ಕಳಿಸೋ ಅಧಿಕಾರ ನಿಮಗಿಲ್ಲ. ಬಿಡಿ ನನ್ನನ್ನ. ಏಯ್, ಕಳ್ಳರು ಕೂಡ ಪದ್ಧತಿ ಬಗ್ಗೆ, ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಡಿಯೋ. ನಿಲ್ಸಿ. ಯಾಕೆ ಕಳಿಸ್ತಾ ಇದ್ದೀರಾ? ನೀವೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀರಾ ಅಲ್ವಾ? ಇವ್ರು ಹೊರಗಡೆ ಹೋದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಮನೇಲಿ ಇದ್ರೆ ಸಿಗುತ್ತಾ? ಇವ್ರು ಹೊರಗಡೆ ಹೋದ್ರೆ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಮನೇಲಿದ್ರೆ ಮಾತ್ರ ಗೊತ್ತಾಗಲ್ವಾ ಅತ್ತೆ? ಅಷ್ಟಕ್ಕೂ ನಿಮ್ಮ ಉದ್ದೇಶ ಏನು ಹೇಳಿ? ಇಬ್ರು ಮನೇಲೇ ಇರ್ತಾರೆ ಅಷ್ಟೇ. ಇಷ್ಟು ಮೋಸ ಮಾಡಿರೋರನ್ನ ನೀವು ಮನೇಲೇ ಇಟ್ಕೋತೀರಾ? ಮಾಡಿರೋ ತಪ್ಪನ್ನ ಅವನಿನ್ನೇ ಸರಿಪಡಿಸ್ಬೇಕು. ಹೊರಗಡೆ ಕಳಿಸಿರೋಂಥ ವಿಗ್ರಹನ ಅವನಿನೇ ವಾಪಸ್ ತಗೊಂಡ್ ಬರ್ಬೇಕು. ಅದು ಆಗ್ಲೇ ಕಿಡ್ನಾಪರ್ಸ್ ಪಾಲಾಗಿ ಹೋಗಿದೆ. ತಗೊಂಡ್ ಹೋಗಿದ್ದ ಫಾರಿನ್ ಅವರು ಸಿರಿಪುರದ ಹತ್ರ ಆಕ್ಸಿಡೆಂಟ್ ಅಲ್ಲಿ ಸತ್ ಹೋಗಿದ್ದಾರೆ. ವಿಗ್ರಹ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಮತ್ತೆ ಇವಳು ಹೇಗೆ ತಗೊಂಡ್ ಬರ್ತಾಳೆ? ಅದೆಲ್ಲ ನಮಗೆ ಬೇಕಾಗಿಲ್ಲ. ಅವನು ಎಲ್ಲಿ ಹುಡುಕ್ತಾಳೋ, ಹೇಗೆ ಅವ್ರನ್ನ ಹಿಡ್ಕೊಂತಾಳೋ ನಮಗೆ ಗೊತ್ತಿಲ್ಲ. ನಮ್ಮ ವಿಗ್ರಹ ಮತ್ತೆ ನಮ್ಮ ದೇವ್ರ ಮನೆಗೆ ಸೇರ್ಬೇಕು. ಅದು ಅವನಿ ಜವಾಬ್ದಾರಿ. ಅಂದ್ರೆ ಅವನಿಗೆ ಇನ್ನೊಂದು ಅವಕಾಶ ಕೊಡ್ತಿದ್ದೀರಾ ಅಂತಾಯ್ತು. ಕೊಟ್ಟೆ ಕೊಡ್ಬೇಕು. ನನ್ನ ಅಮ್ಮನವರು ನನ್ನ ಮನೆಗೆ ಬರಬೇಕು ಅಷ್ಟೇ. ಸಾಕು ಅತ್ತೆ, ನನಗೆ ಈ ಒಂದು ಅವಕಾಶ ಸಾಕು. ಈ ಅವಕಾಶನ ನನ್ನ ಪಾಲಿನ ವರ ಅನ್ಕೊಂತೀನಿ. ನೀವು ಹೇಳ್ದ ಹಾಗೆ ವಾಪಸ್ ತಗೊಂಡು ಬಂದು ಮನೇಲೇ ಇಡ್ತೀನಿ. ಏನತ್ತೆ ಇದು? ನಿಮ್ಮಷ್ಟಕ್ಕೆ ನೀವು ತೀರ್ಮಾನ ಬದಲಾಯಿಸಿ ಕಾಂಪ್ರಮೈಸ್ ಆಗ್ತಿದ್ದೀರಲ್ಲ. ಬೇರೆ ದಾರಿ ಇಲ್ಲ ಲಾವಣ್ಯ. ಆ ವಿಗ್ರಹ ಯಾವಾಗ ಬರೋದು, ಮನೆ ಸಮಸ್ಯೆ ಎಲ್ಲ ಯಾವಾಗ ತೀರೋದು, ಅದು ಅವನಿಗೆ ಸಿಗುತ್ತನ್ನೋ ನಂಬಿಕೆ ಮಾತ್ರ ನಮಗಿಲ್ಲ. ವಿಗ್ರಹ ಅವತ್ತು ನಮ್ಮ ತಂದೆ ತಾಯಿಗೆ ಸಿಕ್ಕಿದಾಗ ವಿಗ್ರಹದ ಜೊತೆಯಲ್ಲಿ ತಾಳೆಗರಿ ಪತ್ರಗಳು ಸಿಕ್ಕಿದ್ವು. ವಿಗ್ರಹಕ್ಕೆ ಸಂಬಂಧಪಟ್ಟ ರಹಸ್ಯಗಳೆಲ್ಲ ಆ ತಾಳೆಗರಿಯಲ್ಲಿ ಬರೆದಿರುತ್ತೆ. ಅದಕ್ಕೆ ಅದರಲ್ಲಿ ಏನು ಬರೆದಿರುತ್ತೆ ಅಂತ ತಿಳ್ಕೊಳ್ಳೋದಿಕ್ಕೆ ಗುರುಗಳಿಗೆ ಫೋನ್ ಮಾಡಿ ಬರೋಕ್ ಹೇಳಿದ್ದೀನಮ್ಮ. ಬನ್ನಿ ಗುರುಗಳೇ, ನಮಸ್ಕಾರ. ನಮಸ್ಕಾರ. ಬನ್ನಿ. ನಡೆದಿದ್ದೆಲ್ಲ ನಿಮ್ಮ ಹತ್ರ ಹೇಳಿದ್ದೀನಲ್ಲ ಗುರುಗಳೇ, ಪರಿಹಾರನ ಹೇಳಿ. ಮೊದಲು ಅಮ್ನೋರ್ಗೆ ಸಂಬಂಧಿಸಿರೋ ತಾಳೆಗರಿ ಗ್ರಂಥನ ತಗೊಂಡು ಬನ್ನಿ. ನಾನು ಹೋಗಿ ತಗೊಂಡು ಬರ್ತೀನಿ.
ಇದು ನಮ್ಮ ತಂದೆ ತಾಯಿಗೆ ಸಿಕ್ಕಿದಾಗಿಂದ ಇಲ್ಲಿವರೆಗೂ ಆ ಗ್ರಂಥದಲ್ಲಿ ಬರೆದ ಹಾಗೆ ನಡೆದಿದೆ ಗುರುಗಳೇ. ವೇದವತಿ ನಮ್ಮ ಮನೆ ಸೊಸೆ ಆದಮೇಲೆ ಸಂಪ್ರದಾಯವಾಗಿ ಎಲ್ಲವನ್ನೂ ಮಾಡ್ಕೊಂಡು ಬಂದಿದ್ದಾಳೆ. ಈಗ ಯಾಕೆ ಗಂಡಾಂತರ ಬಂತು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಎಲ್ಲ ನಿಮ್ ಚಿಕ್ಕ ಸೊಸೆ ಮಾಡಿರೋ ಘನ ಕಾರ್ಯನೇ ಅಲ್ವಾ ಮಾವ? ಗುರುಗಳೇ, ಮುಂದೆ ಏನೇನು ನಡೆಯುತ್ತೆ ಅಂತ ಸ್ವಲ್ಪ ಓದಿ ಹೇಳ್ತೀರಾ? ನಿಮ್ಮ ವಂಶಕ್ಕೆ ಸಿಕ್ಕಿರೋ ಈ ವಿಗ್ರಹ ನಿಜವಾಗ್ಲೂ ತುಂಬ ಶಕ್ತಿಯುತವಾಗಿದೆ. ಇದರಲ್ಲಿ ತುಳಸಿ ಅನ್ನೋ ಒಬ್ಬಳು ಭಕ್ತೆ ಬಗ್ಗೆ ಬರೆದಿದೆ. ಹಾಗೇನೆ ತುಳಸಿ ಅಂತ ಜಾತಕ ಹೊಂದಿರೋ ಪುಣ್ಯಾತ್ಮೆ ಅಮ್ಮನವ್ರಿಗೆ ನಿತ್ಯ ಪೂಜೆ ಮಾಡ್ತಾಳೆ ಅಂತ ಬರೆದಿದೆ. ಆ ರೀತಿಯಲ್ಲೇ ನಿಮ್ಮ ಹೆಂಡತಿ ನಿತ್ಯ ಪೂಜೆ ಮಾಡ್ತಾ ಬಂದಿದ್ರು. ಇಲ್ಲಿವರೆಗೂ ಚೆನ್ನಾಗೇ ಇದೆ. ಕಳೆದ ಕೆಲವು ದಿನಗಳಿಂದ ಅಮ್ಮನವ್ರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ. ಸಾಕ್ಷಾತ್ ಅಮ್ಮನವ್ರಿಗೆ ತುಂಬ ಪರೀಕ್ಷೆ ಸಮಯಗಳು ಎದುರಾಗಿದೆ. ಕೊನೆಗೆ ನಿಮ್ಮ ಮನೆಯಿಂದ ದೂರ ಆಗಿದ್ದಾಳೆ. ಅಮ್ಮನವರು ಈ ಮನೆಯಿಂದ ಹೊರಗಡೆ ಹೋದ ಮೇಲೆ ವಾಪಸ್ಸು ಮನೆಗೆ ಬರಲಿಲ್ಲ ಅಂದರೆ ಏನಾಯ್ತು ಗುರುಗಳೇ? ಸುಮ್ಮನಾಗ್ಬಿಟ್ರಿ, ಮುಂದೆ ಓದಿ. ಅದರಲ್ಲಿ ಏನು ಬರ್ದಿದೆ? ವಿಗ್ರಹ ಒಂದು ವೇಳೆ ಸಿಕ್ಕದೇ ಇದ್ರೆ ಏನು ನಡೆಯುತ್ತೆ ಅಂತ ಹೇಳಿ ಗುರುಗಳೇ. ಏನಾದರೂ ಸರಿ, ನಾವು ಎದುರಿಸ್ತೀವಿ. ಅದರಲ್ಲಿ ಏನಿದೆ ಅಂತ ಹೇಳಿ. ಶಾಸ್ತ್ರದ ಪ್ರಕಾರ ನಾನು ಕೆಲವು ವಿಷಯಗಳನ್ನು ಹೇಳೋಕ್ಕಾಗಲ್ಲ. ಅದ್ರಲ್ಲಿರೋ ಭಾಷೆನ ನಮಗ್ ಟ್ರಾನ್ಸ್ಲೇಟ್ ಮಾಡಿ ಹೇಳೋದಕ್ಕೆ ಅಲ್ವಾ ಮಾವ ನಿಮ್ಮನ್ನ ಕರ್ಸಿರೋದು? ಮತ್ತೆ ನೀವು ಹೇಳಲ್ಲ ಅಂತಿದ್ದೀರಲ್ಲ, ಯಾಕೆ? ನಾನು ಹೇಳೋದಿಲ್ಲ. ಆ ವಿಷಯ ನಿಮ್ಮ ಕುಟುಂಬದ ಸದಸ್ಯರಿಗೆಲ್ಲ ತುಂಬ ಕಷ್ಟ ಅನ್ಸುತ್ತೆ. ಗುರುಗಳೇ, ಗುರುಗಳೇ, ಅವ್ರಿಗೇನು ತಲೆ ಕೆಟ್ಟಿದ್ಯಾ? ಹೇಳ್ದೆ ಹಾಗೆ ಹೋಗ್ತಾ ಇದ್ದಾರಲ್ಲ. ಅವ್ರು ಹೇಳಲಿಲ್ಲ ಅಂದ್ರೆ ಅದ್ರಲ್ಲಿ ನಾವು ತಡ್ಕೊಳ್ಳೋದಕ್ಕಾಗ್ದಿರೋ ವಿಷಯ ಯಾವುದೋ ಬರ್ತಿದೆ ಅಂತ ಅರ್ಥ. ಹಾಗಾದ್ರೆ ಆ ವಿಷಯದ ಬಗ್ಗೆ ನಾವು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು ಮಾವ. ನಾನು ಹೇಗಾದ್ರೂ ಸರಿ ಅವರಿಂದ ನಿಜನ ತಿಳ್ಕೊಂಡೇ ಬರ್ತೀನಿ. ಗುರುಗಳು, ನಮ್ಮ ಹತ್ರ ಹೇಳಕ್ಕಾಗದೇ ಇರೋಂಥ ರಹಸ್ಯ ಅದ್ರಲ್ಲಿ ಏನ್ ಬರ್ದಿದೆ? ಗುರುಗಳೇ, ಗುರುಗಳೇ, ಅದರಲ್ಲಿ ಏನು ರಹಸ್ಯ ಇದೆ ಅಂತ ಎಲ್ಲರೂ ಭಯ ಪಡ್ತಿದ್ದಾರೆ. ನೀವು ಯಾವ ವಿಷಯನೂ ಹೇಳ್ದೇನೆ ಹೋಗ್ತಿದ್ದೀರಾ. ಏನು ಬರ್ದಿದೆಯೋ ದಯವಿಟ್ಟು ಹೇಳಿ. ವಿಗ್ರಹದ ವಿಷಯದಲ್ಲಿ ನನ್ನ ಹೆಂಡತಿ ಅವನಿಗೆ ತುಂಬ ಕಷ್ಟಪಡ್ತಿದ್ದಾಳೆ. ಒಂದು ಒಳ್ಳೆ ಕೆಲಸ ಮಾಡೋಕ್ಕೋಗಿ ಸಿಕ್ಕಾಕೋಬಿಟ್ಲು. ಕೊನೆಗೆ ನಮ್ಮ ಮನೆ ಚಿಕ್ಕ ಸೊಸೆ ಆಗಿರೋ ನನ್ನ ಹೆಂಡತಿ ಕಳ್ಳಿ ಅನ್ನಿಸ್ಕೊಂಡ್ಲು. ನನ್ನ ಹೆಂಡತಿ ನಿರಪರಾಧಿ ಅಂತ ನಿರೂಪಿಸ್ಕೋಬೇಕು. ನಮ್ಮ ಸಮಸ್ಯೆಗೆ ಪರಿಹಾರ ಹೇಳಿ. ನೀವು ಹೇಳೋವಂಥ ವಿಷಯ ಎಂಥದ್ದೇ ಆಗಿದ್ರು ಸರಿ, ನಾವು ತಡ್ಕೋತೀವಿ. ದಯವಿಟ್ಟು ಹೇಳಿ. ನಾನು ಹೇಳೋವಂಥ ವಿಷಯ ನಿಮ್ಮ ಕುಟುಂಬನ ಒಂದೇ ಸರಿ ಪಾತಾಳಕ್ಕೆ ತಳ್ಳತ್ತೆ.